ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ಸಂಸತ್ನಲ್ಲಿ ಹೊಗೆ ಎಬ್ಬಿಸಿದ ಕಿಡಿಗೇಡಿಗಳ ಬುಡಕ್ಕೆ ಪೊಲೀಸರು ಕೈ ಹಾಕಿ ಜಾತಕ ಜಾಲ ಆಡ್ತಾ ಇದ್ದಾರೆ. ಮೈಸೂರಿನ ಮನೋರಂಜನ್ ರೂಮ್ ಸೀಸ್ ಆಗಿದೆ. ದುಡ್ಡಿಲ್ಲದೆ ಇದ್ರೂ ಕೂಡ ದೆಹಲಿ ಸುತ್ತಾ ಇದ್ದಂತ ಆರೋಪಿಯ ಬ್ಯಾಂಕ್ ಖಾತೆಯನ್ನ ಕೆದಕಲಾಗ್ತಾ ಇದೆ. ಸದ್ಯ ಡೈರಿಯೊಂದು ಸಿಕ್ಕಿದ್ದು ರೋಚಕ ಮಾಹಿತಿ ಹೊರಬೀಳುತ್ತಾ ಇದೆ. ಸ್ಮೋಕ್ ಬಾಂಬ್ ಬಳಿಕ ಪ್ರತಾಪ್ ಸಿಂಹ ನೈತಿಕತೆಗೆ ಗಾಯ ಆಗಿದ್ದು ಸದ್ಯ ಗಾಯವಾಗಿದ್ದಾರೆ. ಪಾಸ್ ದುರುಪಯೋಗದ ಬಗ್ಗೆ ಸ್ಪೀಕರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇತ್ತ ತಾಲಿಬಾನಿ ವೇಷದ ಸಿಂಹನ ಕೈಯಲ್ಲಿ ಬಾಂಬ್ ಮತ್ತು ಪಾಸ್ ಹೊಂದಿದ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಬೆಳಗಾವಿ ಅಧಿವೇಶನ ಅನ್ನೋ ಪಿಕ್ನಿಕ್ ಮುಗಿದಿದೆ. ಆಡಳಿತ ಸದಸ್ಯರ ನಿರ್ಲಕ್ಷ್ಯದಿಂದ ಕೋರಂ ಕಿತ್ತಾಟ ನಡೆಯಿತು. ಅಧಿವೇಶನದ ಕೊನೆಯ ದಿನ ಬರದಿಂದ ಕಂಗೆಟ್ಟ ರೈತರಿಗೆ ಸಿಎಂ ಗುಡ್ ನ್ಯೂಸ್ ಕೊಟ್ಟರು. ಸಹಕಾರಿ ಬ್ಯಾಂಕ್ನ ಸಾಲ ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತೀನಿ ಅಂತ ಸಿದ್ದು ಘೋಷಿಸಿದ್ರು. ಇಂಧನ ಸಚಿವ ಜಾರ್ಜ್ ಕಚೇರಿಯಲ್ಲಿ ಕಳ್ಳತನ ಆಗಿದೆ. ಬ್ಯಾಗ್ನಲ್ಲಿದ್ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸೇರಿ 15,000 ಹಣ ಎಲ್ಲವೂ ಮಾಯ ಆಗಿದೆ. ಚಿಕ್ಕಮಗಳೂರು ಪ್ರವಾಸಿ ಮಂದಿರದಲ್ಲಿ ಘಟನೆಯಾಗಿದೆ. ಸಿಸಿ ಕ್ಯಾಮೆರಾಗಳಿಲ್ಲದ ಕಾರಣ ಸಚಿವರ ಪಿಎ ಕಂಗಾಲಾಗಿದ್ದಾರೆ. ರಾಜಸ್ಥಾನದಲ್ಲಿ 12 ದಿನಗಳ ಬಳಿಕ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಮೊದಲ ಬಾರಿ ಶಾಸಕ ಭಜನ್ ಲಾಲ್ ಶರ್ಮಾ ಹುಟ್ಟುಹಬ್ಬದ ದಿನವೇ ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿದ್ದಾರೆ. ಇಬ್ಬರು ಡೆಪ್ಯೂಟಿ ಸಿಎಂಗಳು ಪದಗ್ರಹಣ ಮಾಡಿದ್ದಾರೆ. ಮೋದಿ ಸೇರಿ ಕೇಸರಿ ದಂಡು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.